ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್. ನಾನು ಇವತ್ತು ಪ್ರಾನ್ಸ್ ಕರಿ ಸೌತ್ ಇಂಡಿಯನ್ ಸ್ಟೈಲಲ್ಲಿ ಮಾಡಿದ್ದೇನೆ. ಈ ರೆಸಿಪಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಿದ್ದೇನೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾವ ರೀತಿ ಮಾಡಿದ್ದೇನೆ ಎಂದು ಬನ್ನಿ ನೋಡುವ. ಇದು ತುಂಬ ಟೇಸ್ಟಿಯಾಗಿ ಬರ್ತದೆ. ಚಪಾತಿಗೆ, ಇಡ್ಲಿ, ರೈಸಿಗೆಲ್ಲ ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಟ್ರೈ ಮಾಡಿ ನೋಡಿ. ಪ್ರಾನ್ಸ್ ಕರಿ ಮಾಡಲು ನಾನು ಅರ್ಧ ಕೆಜಿಯಷ್ಟು ಸಿಗಡಿ ಮೀನನ್ನು ತೆಗೆದುಕೊಂಡಿದ್ದೇನೆ. ಪ್ರಾನ್ಸನ್ನು ಇದನ್ನು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿಟ್ಟುಕೊಳ್ಬೇಕು. ಇದೊಂದು 4-5 ಸರಿ ನೀರಲ್ಲಿ ಚೆಂದ ಮಾಡಿ ತೊಳಿಬೇಕು. ಕ್ಲೀನ್ ಮಾಡಿಟ್ಟ ಪ್ರಾನ್ಸನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ತಾ ಇದ್ದೇನೆ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ 2 ದೊಡ್ಡ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ತಿದ್ದೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಸೇರಿಸ್ತೇನೆ. ನೀವು ಯಾವುದೇ ಎಣ್ಣೆಯನ್ನು ಬಳಸಬಹುದು. ಅದಕ್ಕೆ ಸ್ಲೈಸ್ ಮಾಡಿದ 2 ದೊಡ್ಡ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗಬೇಕಂತ ಏನಿಲ್ಲ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಈಗ ಅದಕ್ಕೆ ನಾನು ಅರ್ಧ ಇಂಚಿನಷ್ಟು ಚಕ್ಕೆ ಮತ್ತೆ 2 ಲವಂಗವನ್ನು ಸೇರಿಸ್ತೇನೆ. ಜಾಸ್ತಿ ಗರಂ ಮಸಾಲೆ ಹಾಕ್ತಾ ಇಲ್ಲ, ಅದು ಸ್ಮೆಲ್ ಅಷ್ಟು ಒಳ್ಳೆ ಬರೋದಿಲ್ಲ. ಅದಕ್ಕೆ ಸ್ವಲ್ಪವೇ ಹಾಕ್ತಾ ಇದ್ದೇನೆ. ಈಗ 1 ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಮತ್ತು 2 ದೊಡ್ಡ ಚಮಚದಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಫ್ರೈ ಮಾಡುವ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಈಗ ಅದಕ್ಕೆ 2ರಿಂದ 4 ಎಸಳಿನಷ್ಟು ಬೆಳ್ಳುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಅದನ್ನು ಕೂಡ ಒಂಚೂರು ಫ್ರೈ ಮಾಡುವ. ಈಗ ಇಲ್ಲಿ 8 ನಾನು ಬ್ಯಾಡಗಿ ಚಿಲ್ಲಿ ತಗೊಂಡಿದ್ದೇನೆ. ನೀವು ಬೇಕಿದ್ದರೆ ಖಾರ ಹೆಚ್ಚು ಬೇಕಿದ್ರೆ 10ರಿಂದ 12 ಬ್ಯಾಡಗಿ ಚಿಲ್ಲಿ ತೆಗೆದುಕೊಳ್ಬೋದು. ಇದು ಸ್ವಲ್ಪ ಫ್ರೈ ಮಾಡುವ. ಈಗ ಒಂದು ಬೌಲಿನಷ್ಟು ತೆಂಗಿನ ತುರಿಯನ್ನು ಸೇರಿಸ್ತಾ ಇದ್ದೇನೆ. ಇದಕ್ಕೆ ತೆಂಗಿನ ತುರಿ ಸ್ವಲ್ಪ ಜಾಸ್ತಿ. ಇದನ್ನು ಒಳ್ಳೆ ಅರೋಮ್ಯಾಟಿಕ್ ಬರೋ ತನಕ ಫ್ರೈ ಮಾಡ್ತಾ ಇರಬೇಕು. ಈಗ ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪೌಡ್ರನ್ನು ಹಾಕ್ತಿದ್ದೇನೆ. ಇನ್ನು ಗ್ಯಾಸನ್ನು ಆಫ್ ಮಾಡಿ ಅರ್ಧ ಚಮಚದಷ್ಟು ಅರಶಿನ ಪೌಡ್ರನ್ನು ಸೇರಿಸಬೇಕು. ಸ್ವಲ್ಪ ಮಿಕ್ಸ್ ಮಾಡುವ. ಇದಕ್ಕೆ ಸ್ವಲ್ಪ ಹುಳಿಯನ್ನು ಹಾಕ್ತಾ ಇದ್ದೇನೆ. ಹುಳಿ ಸ್ವಲ್ಪ ಸಾಕು, ಯಾಕೆಂದರೆ ಪ್ರಾನ್ಸ್ ಕುದಿಯುವಾಗ ಟೊಮೆಟೊ ಹಾಕಿದ್ರಿಂದ ನಾನಿಲ್ಲಿ ಹುಳಿಯನ್ನು ಸ್ವಲ್ಪವೇ ತೆಗೆದುಕೊಳ್ತಿದ್ದೇನೆ. ಈಗ ಗ್ರೈಂಡರ್ಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಇದು ಒಳ್ಳೆ ನೈಸ್ ಪೇಸ್ಟ್ ಆಗಬೇಕು. ಮಿಕ್ಸಿಗೆ ಹಾಕಿದರೆ ಅದು ತರಿ ಇರ್ತದೆ. ನೀವು ಗ್ರೈಂಡರ್ಗೆ ಹಾಕಿದರೆ ಒಳ್ಳೆಯದು. ನುಣ್ಣಗೆ ರುಬ್ಬುತ್ತಾ ಉಂಟು ನೋಡಿ. ಮಸಾಲೆ ರೆಡಿ ಆಗಿದೆ. ಇದನ್ನು ಸಪ್ರೇಟ್ ತೆಗೆದಿಟ್ಟುಕೊಳ್ತಾ ಇದ್ದೇನೆ. ಈಗ ಒಂದು ಪಾತ್ರೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಬಿಸಿಯಾದ ಬಳಿಕ ಅದಕ್ಕೆ 2 ಸ್ಲೈಸ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಬೇಕು. ಜೊತೆಗೆ ಸ್ವಲ್ಪ ಕರಿಬೇವು ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಗೋಲ್ಡನ್ ಬ್ರೌನ್ ಆಗಿದೆ. ಈಗ ಇದರಲ್ಲಿ ಅರ್ಧವಾಸಿ ನಾನೊಂದು ಸಣ್ಣ ಪಾತ್ರೆಗೆ ತೆಗೆದುಕೊಳ್ತಾ ಇದ್ದೇನೆ. ಸಪ್ರೇಟ್ ಆಗಿ ಇಡೋಣ. ಈಗ ಉಳಿದ ಈರುಳ್ಳಿಗೆ ನಾನು ಕ್ಲೀನ್ ಮಾಡಿಟ್ಟ ಪ್ರಾನ್ಸ್ ಅನ್ನು ಸೇರಿಸ್ತಾ ಇದ್ದೇನೆ. ಎಲ್ಲ ಪ್ರಾನ್ಸ್ ಅನ್ನು ಸೇರಿಸಿಕೊಳ್ಬೇಕು. ಈಗ ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ಪ್ರಾನ್ಸ್ ಅನ್ನು ಹಾಕಿ ಸ್ವಲ್ಪ ಶಾಲೋ ಫ್ರೈ ಮಾಡಿ ಆ ನಂತರ ಅದಕ್ಕೆ ಅರ್ಧ ಚಮಚದಷ್ಟು ಅರಶಿನ ಪೌಡ್ರನ್ನು ಸೇರಿಸಬೇಕು. ಈಗ ಅದಕ್ಕೆ ಕೊಚ್ಚಿದ 2 ಟೊಮೆಟೊವನ್ನು ಸೇರಿಸಬೇಕು. ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಈಗ ಇದಕ್ಕೆ 1 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಕಾಲ ಬೇಯಲು ಬಿಡೋಣ. ಹತ್ತು ನಿಮಿಷ ಆಯಿತು. ಪ್ರಾನ್ಸ್ ಒಳ್ಳೆ ಬೆಂದಿದೆ.
ಈಗ ಇದಕ್ಕೆ ಅರೆದಿಟ್ಟ ಮಸಾಲೆಯನ್ನು ಸೇರಿಸಬೇಕು. ಈಗ ಅದನ್ನು ಸ್ವಲ್ಪ ಮಿಕ್ಸ್ ಮಾಡುವ. ನಿಮಗೆ ಉಪ್ಪು ಕಮ್ಮಿ ಇದ್ದಲ್ಲಿ ಉಪ್ಪನ್ನು ಸೇರಿಸಬಹುದು. ಈಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಅದನ್ನು ಕುದಿಯಲು ಬಿಟ್ಟಿದೆ. ಒಂದು 5 ನಿಮಿಷಗಳ ಕಾಲ ಕುದಿದ್ರೆ ಸಾಕು. ಈಗ ಅದು ಕುದಿಯುವಾಗ ಅದಕ್ಕೆ ಆಗ ತೆಗೆದಿಟ್ಟ ಫ್ರೈಡ್ ಆನಿಯನ್ಸ್ ಅನ್ನು ಹಾಕ್ತಾ ಇದ್ದೇನೆ. ಇದನ್ನು ಹಾಕಿ ಕೂಡಲೇ ಮುಚ್ಚಳವನ್ನು ಮುಚ್ಚಿ ಹಾಗೆ ಇಡಬೇಕು. ಮುಚ್ಚಳವನ್ನು ಮುಚ್ಚಿದ ಕೂಡಲೇ ಗ್ಯಾಸನ್ನು ಆಫ್ ಮಾಡಿ ಬಿಡೋಣ. ಈಗ ನೋಡಿ, ತಯಾರಾಗಿದೆ ನಮ್ಮ ಪ್ರಾನ್ಸ್ ಕರಿ, ಸೌತ್ ಇಂಡಿಯನ್ ಸ್ಪೆಷಲ್ ಕರಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ಮತ್ತೆ ಹೊಸ ರೆಸಿಪಿಯಿಂದ ಸಿಗೋಣ.